ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಿಮ್ಮ ವ್ಯಕ್ತಿಯ ಸೀಕ್ರೆಟ್ ಲವ್ ನೋಟ್ಸ್ ನಿಮಗೋಸ್ಕರ ಏನಿದೆ ಅಂತ ನೋಡೋಣ. ಓಕೆ, ಸಪೋಸ್ ನೀವೇನಾದ್ರೂ ನೋ ಕಾಂಟ್ಯಾಕ್ಟ್ ಇದ್ದೀರಾ, ಸಪ್ರೇಷನಲ್ಲಿ ಇದ್ದೀರಾ ಅಂತಂದರೆ ಈ ಒಂದು ರೀಡಿಂಗ್ ನಿಮಗೋಸ್ಕರ ಅಂತ ಹೇಳ್ಬೋದು. ಅವರ ಒಂದು ಡೀಪೆಸ್ಟ್ ಎಮೋಷನ್ಸ್, ಲವ್ ನೋಟ್ಸ್, ಸೀಕ್ರೆಟ್ ಮೆಸೇಜಸ್ ನಿಮಗೋಸ್ಕರ ಏನಿದೆ ಅಂತ ನೋಡೋಣ. ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ, ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಸೊ ಗೈಸ್, ಲಾ ಆಫ್ ಅಟ್ರಾಕ್ಷನ್, ಮ್ಯಾನಿಫೆಸ್ಟೇಷನ್ ಆ್ಯಂಡ್ ಮಂತ್ರ, ಸ್ವಿಚ್ ವರ್ಡ್ಸ್, ಸ್ಪೆಲ್ಸ್ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ, ಅದರ ರಿಲೇಟೆಡ್ ವಿಡಿಯೋಸ್ ನಿಮಗೆ ಬೇಕು ಅಂದರೆ ನಮ್ಮ ಹೊಸ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಬಹುದು. ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಈ ಒಂದು ಚಾನಲ್ಗೆ ಹೇಗೆ ನಿಮ್ಮ ಸಪೋರ್ಟ್ ಇದೆ, ಆ ಒಂದು ಚಾನಲ್ಗೂ ಕೂಡ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ, ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಓಪನ್ ಮೈಂಡಿನಿಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಆ್ಯಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು, ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಸೊ ನಿಮ್ಮ ವ್ಯಕ್ತಿಯ ಫಸ್ಟ್ ಮೆಸೇಜ್ ನಿಮಗೋಸ್ಕರ ಏನಿದೆ ಅಂತ ನೋಡೋಣ. ಯು ಆರ್ ಸೋ ಹ್ಯಾಂಡ್ಸಮ್. ಓಕೆ, ಬ್ಯೂಟಿಫುಲ್ ಅಂತ ತಗೊಳ್ಳಿ. ನೀವು ಹ್ಯಾಂಡ್ಸಮ್ ಅಥವಾ ಬ್ಯೂಟಿಫುಲ್ ಅಂತ ಹೇಳ್ತಾ ಇದ್ದಾರೆ ಈ ವ್ಯಕ್ತಿ. ಐ ಲವ್ ಯು ಟ್ರೂಲಿ, ಮ್ಯಾಡ್ಲಿ, ಡೀಪ್ಲಿ. ಓಕೆ, ನಿನ್ನನ್ನ ಡೀಪೆಸ್ಟ್ ಆಗಿ, ಟ್ರೂ ಆಗಿ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ವಾನ್ ಬಿ ವಿತ್ ಯು, ನಿನ್ನ ಜೊತೆ ನಾನು ಇರಬೇಕು. ಕಾಲ್ ಮೀ ಆರ್ ಟೆಕ್ಸ್ಟ್ ಮೀ. ಸೊ ಕಾಲ್ ಆದರೂ ಮಾಡು, ಮೆಸೇಜ್ ಆದರೂ ಮಾಡು, ನಿನಗೋಸ್ಕರ ನಾನು ವೇಟ್ ಮಾಡ್ತಾ ಇದ್ದೀನಿ. ನಿನ್ನ ಎಮೋಷ್ನಲಿ ಅವೈಲಬಿಲಿಟಿಗೆ ನಾನು ಕಾಯ್ತಾ ಇದ್ದೀನಿ. ನನ್ನ ಎಮೋಷನ್ಸ್ನ ನಾನು ಶೇರ್ ಮಾಡ್ಕೋಬೇಕು, ಫೀಲಿಂಗ್ಸ್ನ ಹಂಚ್ಕೋಬೇಕು. ಪ್ಲೀಸ್ ಕನೆಕ್ಟ್ ಮಾಡು ನನ್ನ ಜೊತೆಗೆ ಅಂತ ಹೇಳ್ತಾ ಇದ್ದಾರೆ. ಯು ಮೇಕ್ ಮೈ ಹಾರ್ಟ್ ಸ್ಮೈಲ್. ಓಕೆ, ನೀವು ಅವ್ರ ಜೊತೆಗೆ ಇದ್ರೆ ಅವ್ರು ಖುಷಿಯಾಗಿರ್ತಾರೆ ಅಂತ ಹೇಳ್ತಾರೆ. ವಿಲ್ ಯು ಮ್ಯಾರಿ ಮೀ. ಓಕೆ, ನನ್ನ ಮದುವೆ ಆಗ್ತೀಯ ಅಂತ ಈ ವ್ಯಕ್ತಿ ಕೇಳ್ತಾ ಇರುವಂಥದ್ದು. ದಟ್ಸ್ ರಿಯಲಿ ಗುಡ್. ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಾಲ್ ಆ್ಯಂಡ್ ಮೆಸೇಜ್. ನಾನು ನಿನ್ನ ಮೆಸೇಜ್ ಅಥವಾ ಕಾಲ್ಗೆ ವೇಟ್ ಮಾಡ್ತಾ ಇದ್ದೀನಿ. ಸೊ ಅಗೇನ್ ಅವರು ನಿಮಗೆ ಕಾಲ್ ಮಾಡು, ಮೆಸೇಜ್ ಮಾಡು ಅಂತ ಕೇಳ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಕಾಲ್ಸ್, ಮೆಸೇಜ್ಗೆ ಅವರೇ ಕಾಯ್ತಾ ಇದ್ದಾರೆ. ಮೈಟ್ ಬಿ ನೀವು ತುಂಬ ಸರಿ ಮಾಡಿದ್ದೀರಾ, ಆ ಟೈಮಲ್ಲಿ ರೆಸ್ಪಾಂಡ್ ಮಾಡಿಲ್ಲ. ಆ್ಯಂಡ್ ಅಗೇನ್ ಅವರಾಗಲೇ ಕಾಲ್ ಮಾಡಬೇಕು ಅಂದರೆ ಸಮ್ವೇರ್ ಅವರ ಈಗೋ ಅಡ್ಡ ಬರ್ತಾ ಇದೆ, ಅಥವಾ ನೀವು ಬ್ಲಾಕ್ ಮಾಡಿರುವಂಥದ್ದು ಇದೆ, ಅಥವಾ ಅವರು ನಿಮ್ಮನ್ನ ಬ್ಲಾಕ್ ಮಾಡಿರುವಂಥದ್ದು ಇದೆ. ಸೊ ಹೀಗಾಗಿ ನೀವು ಹೇಗೆ ಕನೆಕ್ಟ್ ಮಾಡ್ಕೊಂಡ್ರು ಸಹ ಅವ್ರು ಕನೆಕ್ಟ್ ಆಗ್ತಾ ಇಲ್ಲ. ಬಟ್ ಅವ್ರಿಗೆ ಬ್ಲಾಕ್ ಆಗಿರುವಂಥದ್ದು ಅರಿವು ಇದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ಅವ್ರು ವೇಟ್ ಮಾಡ್ತಾ ಇದ್ದಾರೆ ನೀವು ಅವ್ರಿಗೆ ಕನೆಕ್ಟ್ ಆಗಲಿ ಅಂತ. ಬಹುಶಃ ನಿಮ್ಮನ್ನ ಬ್ಲಾಕ್ ಮಾಡಿರುವಂಥ ನಂಬರ್ನ ಅವರು ಮರ್ತು ಹೋಗಿರಬಹುದು. ಆ ಒಂದು ಚಾನ್ಸಸ್ ಕೂಡ ಇರುತ್ತೆ. ಬೆಟರ್ ಬೇರೆ ಒಂದು ನಂಬರಿಂದನೂ ಕೂಡ ಒಂದು ಸತಿ ಟ್ರೈ ಮಾಡಿ. ಬಿಕಾಸ್ ತುಂಬ ನಿಮ್ಮ ಒಂದು ಕಾಲ್ ಮೆಸೇಜ್ಗೋಸ್ಕರ ತುಂಬ ನಿರೀಕ್ಷೆ ಅನ್ನೋದನ್ನ ಈ ವ್ಯಕ್ತಿ ಇಟ್ಕೊಂಡಿದ್ದಾರೆ ಅಂತ ಹೇಳಬಹುದು. ಡ್ರೀಮ್ ಬಾಯ್. ಓಕೆ, ನೀ ನನ್ನ ಡ್ರೀಮ್ ಬಾಯ್, ಡ್ರೀಮ್ ಗರ್ಲ್ ಅಂತ ಇದ್ದಾರೆ. ಅಂದರೆ ನಾನು ಕನಸು ಕಂಡಂತೆ ನೀನು ಇದೆಯಾ, ನನಗೆ ಹೇಗೆ ಬೇಕೋ ಹಾಗಿದೆಯಾ ಅಂತ ಈ ವ್ಯಕ್ತಿ ಅಂದ್ಕೊಳ್ತಾ ಇರುವಂಥದ್ದು. ನೀನು ಯಾವಾಗಲೂ ನನ್ನ ನೆನಪುಗಳಲ್ಲಿ ಇರ್ತೀಯಾ ಅಂತ ಹೇಳ್ತಾ ಇದ್ದಾರೆ. ಯು ವಿಲ್ ಬಿ ಆಲ್ವೇಸ್ ಇನ್ ಮೈ ಮೆಮರೀಸ್ ಅಂತ ಹೇಳ್ತಾ ಇದ್ದಾರೆ. ನೀನು ಯಾವಾಗಲೂ ನನ್ನ ನೆನಪುಗಳಲ್ಲಿ, ನನ್ನ ಮಾತುಗಳಲ್ಲಿ, ನನ್ನ ಕನಸುಗಳಲ್ಲಿ ನೀನು ಜೊತೆಗೆ ಇರ್ತೀಯಾ ಅಂತ ಹೇಳ್ತಾ ಇದ್ದಾರೆ. ಓಕೆ, ಐ ಕೇರ್ ಟೂ ಮಚ್ ವಾಟ್ ಅದರ್ಸ್ ಥಿಂಕ್ ರೈಟ್ ನೌ. ಬೇರೆದವ್ರು ಏನು ಮಾತಾಡ್ತಾರೆ, ಬೇರೆದವ್ರು ನಮ್ಮ ಬಗ್ಗೆ ಏನು ಹೇಳ್ತಾರೆ, ಮೂರನೇ ವ್ಯಕ್ತಿಗಳು ಏನು ಮಾತಾಡ್ತಾರೆ, ಸೊಸೈಟಿ ಏನನ್ನತ್ತೆ ಅಂತ ಬೇರೆದವ್ರ ಬಗ್ಗೆನೇ ಇವ್ರು ಯೋಚಿಸ್ತಾ ತುಂಬ ಓವರ್ ಥಿಂಕ್ ಮಾಡ್ತಾರೆ ಅಂತ ಹೇಳಬಹುದು. ಬಹುಶಃ ನೀವೇನಾದರೂ ಮೀಟ್ ಆಗೋದಕ್ಕೆ ಕರೆದ್ರೆ, ಯಾರಾದರೂ ನೋಡಿದ್ರೆ ಅಂತ ತುಂಬ ಭಯ ಪಡ್ತಾರೆ ಅಂತ ಹೇಳಬಹುದು. ಜನಗಳು ನೋಡಿದ್ರೆ, ಮನೇಲಿ ಗೊತ್ತಾದರೆ, ಹಾಗೆ ಹೀಗೆ ತುಂಬ ಹೇಳ್ತಾರೆ, ತುಂಬ ರೀಸನ್ಸ್ ಕೂಡ ಕೊಡ್ತಾರೆ ಅಂತ ಹೇಳಬಹುದು. ಬಿಕಾಸ್ ಯಾರಾದರೂ ನೋಡಿ ಏನಾದರೂ ಪ್ರಾಬ್ಲಮ್ ಆಗ್ಬಿಟ್ರೆ ಅಂತ ಅವರು ತುಂಬ ವರಿ ಮಾಡ್ಕೊಳ್ತಾ ಇದ್ದಾರೆ. ಯುವರ್ ಸೈಲೆನ್ಸ್ ಈಸ್ ಕಿಲ್ಲಿಂಗ್ ಮೀ, ಪ್ಲೀಸ್ ಬ್ರೇಕ್ ಯುವರ್ ಸೈಲೆನ್ಸ್. ಓಕೆ, ಬಹುಶಃ ನೀವು ತುಂಬ ಸ್ಟಬನ್ ಆಗಿದ್ದೀರಾ ಅಂತ ಹೇಳ್ಬೋದು. ಸೈಲೆಂಟ್ ಒಂದು ಮೌನಕ್ಕೆ ಶರಣಾಗಿದ್ದೀರಾ ಅಂತ ಹೇಳ್ಬೋದು. ಬಿಕಾಸ್ ತುಂಬ ಸಾರಿ ನೀವು ಎಫರ್ಟ್ ಹಾಕಿ ಟ್ರೈ ಮಾಡಿ ಈ ವ್ಯಕ್ತಿ ಕಡೆಯಿಂದ ಯಾವುದೇ ರೀತಿ ರೆಸ್ಪಾನ್ಸ್ ಬಂದಿಲ್ಲ. ಸೊ ಯು ಸ್ಟಾಪ್ಡ್ ಟೆಕ್ಸ್ಟಿಂಗ್ ಅಥವಾ ಮೆಸೇಜ್, ಚೇಸಿಂಗ್ ಎನರ್ಜಿಯಿಂದ ನೀವು ಲೆಟ್ ಗೋ ಮಾಡಿ ಲೆಟ್ಸ್ ಲೈಕ್ ಯೂನಿವರ್ಸಿಗೆ ಬಿಟ್ಟಿದ್ದು ಅಂತ ನೀವು ಸುಮ್ಮನಾಗಿದ್ದೀರಾ. ಆ್ಯಂಡ್ ನಿಮ್ಮ ಆ ಒಂದು ಡಿಟ್ಯಾಚ್ಮೆಂಟ್ ಏನಿದೆ, ಆ ಒಂದು ಬೇಡ ಅನ್ನೋ ಒಂದು, ಎಲ್ಲಾದರೂ ಇರಲಿ ಚೆನ್ನಾಗಿರಲಿ ಅನ್ನೋ ಒಂದು ನಿಮ್ಮ ಥಾಟ್ ಏನಿದೆ, ಅವ್ರಿಗೆ ಅದು ತುಂಬಾ
ಪೇನ್ ಮಾಡ್ತಾ ಇದೆ ಅಂತ ಹೇಳ್ಬೋದು, ಚುಚ್ಚುತ್ತಾ ಇದೆ ಅಂತ ಹೇಳ್ಬೋದು. ಬಿಕಾಸ್ ನೀವು ಯಾವತ್ತೂ ಸೈಲೆಂಟ್ ಆಗಿರಲಿಲ್ಲ. ಏನೇ ತಪ್ಪಾದರೂ, ಏನೇ ಜಗಳಗಳಾದ್ರೂ ಯಾವಾಗಲೂ ನೀವೇ ಹೋಗ್ತಿದ್ರಿ ಅನ್ಸುತ್ತೆ. ಬಟ್ ನಾವು ನೋ, ನನಗೆ ಸಾಕಾಗಿದೆ, ನಾನು ಚೇಸಿಂಗ್ ಎನರ್ಜಿನಲ್ಲಿ ಮುಗಿದಾಗಿದೆ. ಐ ಕಾಂಟ್ ಲೈಕ್ ನಾನು ಯಾವುದೇ ರೀತಿ ಎಫರ್ಟ್ ಹಾಕೋಕೆ ಆಗೋದಿಲ್ಲ ಇನ್ನು, ಲೆಟ್ ಮೀ ಬಿ ಸೈಲೆಂಟ್ ಅಂತ ನೀವು ಸುಮ್ಮನಾಗಿದ್ದೀರಾ. ಆ್ಯಂಡ್ ಈಗ ಅವ್ರಿಗೆ ರಿಯಲೈಸ್ ಆಗ್ತಾ ಇರೋದು ದಟ್ ನಾನು ಅವಾಗೆಲ್ಲ ಮಾತಾಡಲಿಲ್ಲ, ಸೊ ಈಗ ನಾನು ಎಷ್ಟೇ ಮಾತಾಡೋಕೆ ಪ್ರಯತ್ನ ಪಟ್ಟರು ಈ ವ್ಯಕ್ತಿ ಮಾತಾಡ್ತಾ ಇಲ್ವಲ್ಲ ಅಂತ ಅವರು ನಿಮ್ಮ ಒಂದು ಸೈಲೆನ್ಸ್ ತಡೆಯೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬೋದು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಪ್ಲೀಸ್ ಅನ್ಬ್ಲಾಕ್. ಓಕೆ, ಸೊ ಅಗೇನ್ ನೀವು ಅವ್ರನ್ನ ಅನ್ಬ್ಲಾಕ್ ಮಾಡಿ ಅಂತ ಇವ್ರು ಕೇಳ್ತಾ ಇದ್ದಾರೆ. ಸೊ ಸಪೋಸ್ ನೀವೇನಾದರೂ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡಿ. ಜಸ್ಟ್ ಅಟ್ಲೀಸ್ಟ್ ಗಿವ್ ದೆಮ್ ಅ ಕ್ಲೋಜರ್. ಅಟ್ಲೀಸ್ಟ್ ಅವ್ರು ನಿಮಗೆ ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೊಡಿ. ಯಾಕೆ ಬೇಡ ಅನ್ನೋದ್ರ ಬಗ್ಗೆನೂ ಅರ್ಥ ಮಾಡಿಸಿ. ಯಾವುದೇ ರೀತಿಯ ತಪ್ಪುಗಳನ್ನ ನೀವಾಗಲಿ ಅವರಾಗಲಿ ಕಂಡು ಹಿಡಿಯೋದು ಬೇಡ. ಒಂದ್ಸತಿ ಮೀಟ್ ಆಗಿ ಇಫ್ ಇಟ್ ಈಸ್ ನಾಟ್ ವರ್ಕಿಂಗ್, ಇದು ವರ್ಕ್ ಆಗ್ತಾ ಇಲ್ಲ ಅಂತ ನೀವು ಸಹ ಮ್ಯೂಚುವಲ್ ಆಗಿ ಅರ್ಥ ಮಾಡಿಸಿ. ಆ್ಯಂಡ್ ಮ್ಯೂಚುವಲಿ ದೂರ ಆಗೋ ಹಾಗಿದ್ರೆ ಮ್ಯೂಚುವಲಿ ದೂರ ಆಗಿ. ಬಿಕಾಸ್ ನೀವು ಆಗಲಿ ಅವರಾಗಲಿ, ಅಥವಾ ಅವ್ರು ಬ್ಲಾಕ್ ಮಾಡಿದ್ದಾರೆ, ನಿಮಗೆ ಅದು ಬ್ಲಾಕ್ ಮಾಡಿದ್ದಾರೆ ಅನ್ನೋ ಒಂದು ಮೆಂಟಲ್ ಟ್ರಾಮಾ ನಿಮಗೆ ಉಳಿಯುತ್ತೆ. ಆ್ಯಂಡ್ ಅವರು ಬ್ಲಾಕ್ ಮಾಡಿದರೆ ನಿಮಗೆ ಮೆಂಟಲ್ ಟ್ರಾಮಾ, ಆ್ಯಂಡ್ ನೀವು ಬ್ಲಾಕ್ ಮಾಡಿದರೆ ಅವ್ರಿಗೆ ಮೆಂಟಲ್ ಟ್ರಾಮಾ ಇರುತ್ತೆ. ಸೊ ಯಾರೂ ಖುಷಿಯಾಗಿರೋದಿಲ್ಲ, ನೀವಾಗಲಿ ಅವರಾಗಲಿ ಖುಷಿಯಾಗಿ ಇರೋದಿಲ್ಲ ಇದರಲ್ಲಿ. ಸೊ ಬೆಟರ್ ಗಿವ್ ಅ ಕ್ಲೋಜರ್. ಏನಾಗ್ತಾ ಇದೆ ಅದಕ್ಕೆ ಕ್ಲೋಜರ್ ಕೊಟ್ಟು ನೀವು ಲೆಟ್ ಗೋ ಮಾಡಿ ಆ್ಯಂಡ್ ಮೂವ್ ಆನ್ ಆಗಬಹುದು. ಓಕೆ, ಯಾವುದಕ್ಕೂ ಮಾತಾಡಿ ಕ್ಲಾರಿಫೈ ಮಾಡ್ಕೊಳ್ಳಿ. ಸೊ ಇದಾಗಿತ್ತು ನಿಮ್ಮ ರೀಡಿಂಗ್. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಫಾರ್ ಬೆಟರ್ ಕ್ಲಾರಿಫಿಕೇಶನ್ ನೀವು ಪರ್ಸನಲ್ ರೀಡಿಂಗ್ ಅನ್ನೋದನ್ನು ತಗೋಬಹುದು. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.